ಅನಾಮಿಕಾ ಭಾವನ ಸಂತೋಷದಿಂದ ಕಾಣಿಸ್ತಾ ಇರ್ತಾರೆ. ಫುಲ್ ನಗುವಿನ ಡೋಸ್ ಜೊತೆಗೆ ನಾವು ವಾರಗಿತ್ತಿಯರು ಬಂದಿದ್ದೀವಿ. ಇನ್ನು ತಡವೇನಕ್ಕೆ, ವಾರಗಿತ್ತಿಯರ ಕಥೆಗಳ ಚಾನೆಲ್ ಅನಾಮಿಕಾ ಕನ್ನಡ ಸ್ಟೋರೀಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಮೋಟ್ ಪಕ್ಕದಲ್ಲಿಡಿ, ಮೊಬೈಲ್ ತಗೊಳ್ಳಿ. ನಮ್ಮ ಅನಾಮಿಕಾ ಕನ್ನಡ ಸ್ಟೋರೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಬ್ಸ್ಕ್ರೈಬ್ ಎಷ್ಟೋ ನಗುಗಳು, ಎಷ್ಟೋ ಒಳ್ಳೆಯ ಕುಟುಂಬದ ಕಥೆಗಳು. ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ನಾವು ಪಟ್ಟ ಶ್ರಮವನ್ನು ಮರೆತು ಹೋಗುವ ಹಾಗೆ ಮಾಡಿ ನಿಮ್ಮನ್ನು ಮತ್ತಷ್ಟು ಹತ್ತಿರ ಮಾಡುತ್ತೆ. ಮರೆತು ಹೋಗ್ಬೇಡಿ, ಅನಾಮಿಕಾ ಕನ್ನಡ ಸ್ಟೋರೀಸ್ ನಮ್ಮದು. ಇನ್ನು ಇಂದಿನ ಕತೆ ಶುರು. ಅನಾಮಿಕಾ ಭಾವನ ವಾರಗಿತ್ತಿಯರು ಹಗಲೆಲ್ಲ ಒಬ್ಬರಿಗೊಬ್ಬರು ಕೆಲಸಗಳಲ್ಲಿ ಸಹಾಯ ಮಾಡಿಕೊಳ್ಳುತ್ತಾ, ಸಾಯಂಕಾಲವಾದರೆ ಸೀರಿಯಲ್ಸ್ ಮೇಲೆ ಚರ್ಚೆನ ಮಾಡಿಕೊಳ್ಳುತ್ತಾ ಹಾಯಾಗಿ ಸಮಯ ಕಳೀತಾ ಇರ್ತಾರೆ. ಅದನ್ನು ನೋಡಿ ಅತ್ತೆ ಶಾರದಾ, ನನ್ನ ಮನೆಯ ವಾರಗಿತ್ತಿಯರು ಯಾವತ್ತಿಗೂ ಹೀಗೆ ಕಲೆತು ಬೆರೆತು ಇರ್ಬೇಕು ದೇವ್ರಿ. ಇಬ್ಬರ ಮಧ್ಯೆ ಎಂತಹ ಜಗಳಗಳು ಬರಬಾರ್ದು. ನೀನೇ ನೋಡ್ಕೋ ಶಿವಯ್ಯ ಎಂದು ದೇವರನ್ನು ಬೇಡ್ಕೋತಾ ಇದ್ಲು. ಒಂದು ದಿನ ಸಾಯಂಕಾಲದ ಹೊತ್ತು ಅನಾಮಿಕಾ ಭಾವನ ಸೀರಿಯಲ್ಸ್ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇದ್ದರಿ. ಅಲ್ಲಿಗೆ ಅತ್ತೆ ಶಾರದಾ ಬರ್ತಾಳೆ. ಏನ್ ಸೊಸೆ ಅಂದ್ರೆ, ನಿಮ್ಮ ಸೀರಿಯಲ್ ಚರ್ಚೆಗಳು ಇನ್ನೂ ಪೂರ್ತಿಯಾಗಿಲ್ವಾ? ಅತ್ತೆ, ನಮ್ಮ ಸೀರಿಯಲ್ ಚರ್ಚೆ ಯಾವತ್ತಿಗೂ ಪೂರ್ತಿಯಾಗಲ್ಲ. ನಾವು ಮಾಡಬೇಕಾದ ಕೆಲಸವೇನಾದ್ರೂ ಇದ್ರೆ ಹೇಳಿ, ಇಬ್ಬರು ಸೇರಿ ಚಕಚಕ ಮಾಡ್ತೀವಿ. ನಾನು ನಿನ್ ಮಾವಯ್ಯ ಸೇರಿ ಪದ್ಮಳ ಮನೆಯಲ್ಲಿ ನಡೀತಾ ಇರುವ ಹುಟ್ಟಿದ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ತಿಂದ್ಬಿಟ್ಟು ಬರ್ತೀವಿ. ನೀವು 4:15 ಸರಿ ಹೋಗುವಷ್ಟು ಅಡಿಗೆ ಮಾಡ್ಕೊಂಡು ತಿಂದ್ಬಿಟ್ಟು ಮಲಗಿ. ನಾನು ಮನೆಗೆ ಬಂದ ಮೇಲೆ ಫೋನ್ ಮಾಡ್ತೀನಿ, ಆಗ ಎದ್ದು ಬಾಗಿಲು ತೆಗೆದ್ರೆ ಸಾಕು. ಹಾಗೆ ಅತ್ತೆ, ನೀವು ಮಾವಯ್ಯ ಜಾಗೃತಿಯಾಗಿ ಹೋಗ್ಬನ್ನಿ. ಏನು ಅಂದ್ರೆ ಸಿಂಗರ್ಸ್ಕೊಂಡಿದ್ದು ಸಾಕು, ಇನ್ನು ಬನ್ನಿ. ಪದ್ಮಳ ಮನೆಯಲ್ಲಿ ನಡೀತಾ ಇರುವ ಹುಟ್ಟಿದ ಹಬ್ಬಕ್ಕೆ ನೀವು ಪ್ರೇಮಿಸ್ತಾ ಇರುವ ಸುಜಾತ ಬರೋದಿಲ್ಲ. ಅಲ್ಲಿ ಎಲ್ಲಿ ನೋಡಿದ್ರು ನಾನೇ ನಿಮ್ಗೆ ಕಾಣಿಸ್ತೀನಿ. ಬನ್ನಿ ಬನ್ನಿ, ನಿಮ್ಮ ಜನ್ಮಕ್ಕೆ ನಾನೇ ಎಲ್ಲ ಎಂದು ಶಾರದಾ ಅನ್ನುತ್ತಾ ಇದ್ದರೆ ಪ್ರಸಾದ್ ರೆಡಿಯಾಗಿ ಹೊರಗೆ ಬರ್ತೇನೆ. ಸೊಸೆಯರಿಬ್ಬರು ಮುಸುಮುಸಿ ನಗ್ತಾ ಇರ್ತಾರೆ. ಪ್ರಸಾದ್ ಕೋಪದಿಂದ ಶಾರದಾಳ ಕಡೆ ನೋಡ್ತಾ, ಸೊಸೆಯರು ಮುಂದೆ ಸುಜಾತಳ ಬಗ್ಗೆ ಮಾತಾಡಬೇಡ ಅಂತ ಹೇಳಿದ್ದಲ್ವಾ ನಿಂಗೆ? ಆದ್ರೂ ನಾನ್ ರೆಡಿ ಆಗಿದ್ದು ನಿನಗಾಗಿ ಶಾರದಾ. ಹಾಕಿದ ಬಿಸ್ಕೆಟ್ ಸಾಕು, ಇನ್ನು ಬನ್ನಿ. ಸೊಸೆ ಅಂದ್ರೆ ಬಾಗಿಲು ಹಾಕೊಳ್ಳಿ ಎಂದು ಶಾರದಾ ಪ್ರಸಾದರು ಮನೆಯಿಂದ ಹೊರಟು ಹೋಗುತ್ತಾರೆ. ಅನಾಮಿಕಾ ಭಾವನ ತಿರುಗಿ ಸೀರಿಯಲ್ಸ್ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ. ರಮೇಶ್, ವಿನೋದ್ ಅವರು ಆಫೀಸ್ ಕೆಲಸ ಮುಗಿಸಿಕೊಂಡು ಇಬ್ಬರು ಮನೆಗೆ ಬರ್ತಾರೆ. ವಾರಗಿತ್ತಿಯರು ಅಣ್ಣ ತಮ್ಮಂದಿರಿಗೆ ಚಪಾತಿ ಬಡಿಸುತ್ತಾರೆ. ಇಬ್ಬರು ತಿಂದು ಹೋಗಿ ಮಲಗುತ್ತಾರೆ. ಅನಾಮಿಕಾ ಭಾವನ ಸೇರಿ ಹುಟ್ಟಿದ ಹಬ್ಬಕ್ಕೆ ಹೋದ ಅತ್ತೆ ಮಾವಂದಿರ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ. ಸಮಯ ಹಾಗೆ ಕಳೆಯುತ್ತಾ ಇರುತ್ತದೆ. ಅಕ್ಕ, ಏನಾದ್ರೂ ತಿನ್ನೋಣ್ವಾ ಎಂದು ಭಾವನ ಕೇಳುತ್ತಲೇ ಅನಾಮಿಕಾ ಗೋಡೆಗಿರುವ ಗಡಿಯಾರದ ಕಡೆ ನೋಡ್ತಾಳೆ. ಸಮಯ ರಾತ್ರಿ 11:40 ಕಾಣಿಸ್ತಾ ಇರುತ್ತೆ. ಈಗ ಏನ್ ತಿನ್ನೋಣ ತಂಗಿ? ಬಿರಿಯಾನಿ ತಿನ್ನೋಣ ಅಕ್ಕ. ಬಿರಿಯಾನಿ ತಿನ್ನೋದಾ? ಹೌದಕ್ಕ, ನನ್ಗೇಕೋ ಬಿರಿಯಾನಿ ತಿನ್ಬೇಕು ಅನಿಸ್ತಾ ಇದೆ ಎಂದು ಭಾವನ ಹೇಳುತ್ತಾಳೆ. ಅನಾಮಿಕಂಗೆ ಮನೆಯಲ್ಲಿರುವ ಚಪಾತಿಗಳು, ಟೊಮೊಟೊ ಕರಿ ನೆನಪಿಗೆ ಬರುತ್ತೆ. ತಂಗಿ, ಮನೆಯಲ್ಲಿ ಚಪಾತಿ ಟೊಮೊಟೊ ಕರಿ ಮಾತ್ರನೇ ಇದೆ, ಫ್ರಿಡ್ಜ್ ಅಲ್ಲಿ ಕೂಡ ಏನೂ ಇಲ್ಲ. ಇನ್ನು ಬಿರಿಯಾನಿ ಹೇಗೆ ತಿನ್ನೋಣ ತಂಗಿ ಎಂದು ಅನಾಮಿಕಾ ಹೇಳುತ್ತಲೇ ಭಾವನೆಗೆ ತಕ್ಷಣ ಫ್ರಿಡ್ಜ್ ನಲ್ಲಿರುವ ಚಿಕನ್ ನೆನಪಿಗೆ ಬರುತ್ತೆ. ಅಕ್ಕ, ನಮ್ಮ ಹತ್ರ ಚಿಕನ್ ಇದೆ ಅಲ್ವಾ? ಫ್ರಿಡ್ಜ್ ಅಲ್ಲಿ ಇಟ್ಟಿದೀವಲ್ಲ, ಮರ್ತೋದ್ಯಾ? ಹೌದು ತಂಗಿ, ನನ್ಗೆ ಈಗ್ಲೇ ನೆನಪಿಗೆ ಬಂತು. ಚಿಕನ್ ಇದೆ ಅಲ್ವಾ? ಈಗ ಬಿರಿಯಾನಿ ಹೇಗೆ ಮಾಡೋಣ? ಅಣ್ಣ ತಮ್ಮಂದ್ರು ಇದ್ರೆ ಗಲಾಟೆ ಮಾಡ್ತಾರಲ್ವಾ, ಅದಕ್ಕೆ ಅಲ್ವಾ ಈ ಮಿಡ್ ನೈಟ್ ಬಿರಿಯಾನಿ ಎಂದು ಇಬ್ಬರು ಸಂತೋಷದಿಂದ ಕಿಚನ್ ಒಳಗೆ ಬರುತ್ತಾರೆ. ಲೈಟ್ ಆನ್ ಮಾಡುತ್ತಾರೆ. ಅನಾಮಿಕಾ ಅಕ್ಕಿ ನೆನೆಸುತ್ತಾಳೆ. ಭಾವನ ಮಸಾಲೆ ಡಬ್ಬವನ್ನು ಹೊರಗೆ ತೆಗೆಯುತ್ತಾಳೆ. ಪಾತ್ರೆಗಳ ಶಬ್ದ ಬಾರದ ಹಾಗೆ ಇಬ್ಬರು ಬಿರಿಯಾನಿ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಭಾವನಾ, ಉಪ್ಪು ಹೆಚ್ಚಾದ್ರೆ ಚೆನ್ನಾಗಿರಲ್ಲ. ನಿನ್ನ ಕೈನ ರುಚಿ ನಮ್ಮೆಲ್ಲರಿಗೂ ಗೊತ್ತು. ಅಯ್ಯೋ ಅಕ್ಕ, ಈ ಸಲ ಪರ್ಫೆಕ್ಟ್ ಮಿಡ್ ನೈಟ್ ಸ್ಪೆಷಲ್ ಬಿರಿಯಾನಿ ಮಾಡ್ತೀನಿ. ತಂಗಿ, ಕುಕ್ಕರ್ ಇಟ್ರೆ ದೊಡ್ಡ ಸೌಂಡ್ ಬರುತ್ತಲ್ವಾ, ಅದು ದೊಡ್ಡ ಸಮಸ್ಯೆಯನ್ನು ತಂದ್ಕೊಡುತ್ತೆ ನಮಗೆ. ಏನ್ ಮಾಡೋಣ ಮತ್ತೆ? ಗ್ಯಾಸ್ ಬಹಳ ಸ್ಲೋ ಆಗಿಡಕ್ಕ, ಆಮೇಲೆ ಎಲ್ಲ ದೇವರ ದಯ ಎಂದು ವಾರಗಿತ್ತಿಯರು ಬಿರಿಯಾನಿ ಮಾಡುತ್ತಾ ಇರುವಾಗ ಆ ವಾಸನೆ ಮನೆಯೆಲ್ಲ ನಿಧಾನವಾಗಿ ಪ್ರಸರಿಸುತ್ತದೆ. ಬೆಡ್ರೂಮ್ ಅಲ್ಲಿ ಮಲಗಿಕೊಂಡ ರಮೇಶ್ ಆ ವಾಸನೆಗೆ ಎದ್ದೇಳುತ್ತಾನೆ. ಅನಾಮಿಕಾ, ಅನಾಮಿಕಾ ಎಂದು ಕರೆಯುತ್ತಾನೆ. ಕಿಚನ್ ಒಳಗಿರುವ ಅನಾಮಿಕಾ ಕರೆ ಕೇಳಿ ಗಾಬರಿಯಿಂದ ರಮೇಶನ ಹತ್ರಕ್ಕೆ ಬರ್ತಾಳೆ. ಕರೆದ್ರಾ? ಏನಿದು ವಾಸನೆ? ಕಿಟಕಿ ತೆರೆದಿದೆ ಅಲ್ರಿ, ಹೊರಗಿನಿಂದ ವಾಸನೆ ಬರ್ತಾ ಇರುತ್ತೆ, ನೀವು ಮಲ್ಕೊಳ್ಳಿ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಮಲಗುತ್ತಾನೆ. ಅನಾಮಿಕಾ ತಿರುಗಿ ಕಿಚನ್ ಒಳಗೆ ಬರ್ತಾಳೆ.
ಅರ್ಧರಾತ್ರಿ 12 ದಾಟಿದ ಮೇಲೆ ವಾರಗಿತ್ತಿಯರು ಹಾಲ್ನಲ್ಲಿ ಚಿಕ್ಕ ಲೈಟ್ ಹಾಕಿಕೊಂಡು ಪಕ್ಕದಲ್ಲಿಯೇ ಈರುಳ್ಳಿ ಸಲಾಡ್ ಸ್ವಲ್ಪ ಮೊಸರು ಇಟ್ಕೊಂಡು ಬಿರಿಯಾನಿ ತಿಂತಾ ಇರ್ತಾರೆ. ಅಕ್ಕ, ಇದು ನಮ್ಮ ಸೀಕ್ರೆಟ್ ಮಿಡ್ ನೈಟ್ ಬಿರಿಯಾನಿ. ಹೌದು ತಂಗಿ, ನಾಳೆ ಕೇಳಿದ್ರೆ ಏನು ತಿಂದಿಲ್ಲ ಅಂತ ಹೇಳ್ಬೇಕು. ಹೌದಕ್ಕ ಎಂದು ಇಬ್ಬರು ಬಿರಿಯಾನಿ ತಿನ್ನುತ್ತಾ ಮದುವೆ ಆದ ನಂತರ ಬಂದ ಕಷ್ಟಗಳು, ಆನಂದಗಳು, ಚಿಕ್ಕ ಚಿಕ್ಕ ಗಲಾಟೆಗಳು ಹೀಗೆ ಎಲ್ಲದರ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ. ಅಕ್ಕ, ನೀನ್ ಇಲ್ದೇ ಇದ್ರೆ ಈ ಮನೆಯಲ್ಲಿ ನಾನು ಹೊಂದ್ಕೊತಾನೆ ಇರ್ಲಿಲ್ಲ. ಭಾವನಾ, ನಾವು ವಾರಗಿತ್ತಿಯರಷ್ಟೇ ಅಲ್ಲ, ಅಕ್ಕ ತಂಗಿಯರು ಕೂಡ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಬಿರಿಯಾನಿ ತಿಂತಾ ಇರ್ತಾರೆ. ಆಗಲೇ ರಮೇಶ್, ವಿನೋದರು ಅವ್ರ ಹತ್ರಕ್ಕೆ ಬರ್ತಾರೆ. ಬಿರಿಯಾನಿ ತಿಂತಾ ಇರುವ ವಾರಗಿತ್ತಿಯರು ಅಣ್ಣ ತಮ್ಮಂದಿರಿಬ್ಬರನ್ನು ನೋಡ್ತಾರೆ. ಏನ್ ಅನಾಮಿಕಾ, ಬಿರಿಯಾನಿ ವಾಸನೆ ಕಿಟಕಿಯೊಳಗಿಂದ ನಮ್ ರೂಮಿಗೆ ಬಂತ ಎಂದು ರಮೇಶ್ ಅನ್ನುತ್ತಲೇ ಅನಾಮಿಕಾ ಏನೋ ಮಾತನಾಡಲಿಲ್ಲ. ಅಣ್ಣಯ್ಯ, ಈಗ ಅತ್ತಿಗೆ ಜೊತೆಗೆ ಜಗಳವೇನು ಕೇಳು. ಭಾವನಾ, ನಂಗೂ ಅಣ್ಣ ಹಿಂಗು ಬಿರಿಯಾನಿ ಇದೆಯಾ ಇಲ್ವಾ? ಇದೇ ರೀ, ಬನ್ನಿ ಭಾವನವ್ರೆ, ಬಂದು ನೀವು ಕೂಡ ಹೀಗೆ ಕುತ್ಕೊಳ್ಳಿ. ರಮೇಶ್, ವಿನೋದರು ಕುತ್ಕೋತಾರೆ. ಇನ್ನು ಎಲ್ಲರೂ ಸೇರಿ ಬಿರಿಯಾನಿ ತಿಂತಾ ಇರ್ತಾರೆ. ರಮೇಶ್, ವಿನೋದರಿಗೆ ಬಿರಿಯಾನಿ ರುಚಿ, ವಾಸನೆ ತುಂಬಾ ಚೆನ್ನಾಗಿ ಹಿಡಿಸುತ್ತೆ. ನಿಜ ಹೇಳ್ತಾ ಇದ್ದೀನಿ ಅತ್ತಿಗೆ, ನೀವಿಬ್ಬರು ಮಾಡಿದ ಮಿಡ್ ನೈಟ್ ಬಿರಿಯಾನಿ ತುಂಬಾ ಚೆನ್ನಾಗಿದೆ. ಈ ಚಳಿಗಾಲದಲ್ಲಿ ಅರ್ಧರಾತ್ರಿ ಸಾಫ್ಟ್ವೇರ್ ಆಫೀಸ್ಗಳ ಮಧ್ಯ ನಿಮ್ಮ ವಾರಗಿತ್ತಿಯರ ಮಿಡ್ ನೈಟ್ ಬಿರಿಯಾನಿ ಸೆಂಟರ್ ಇಡಬಹುದು ಏನೋ ಎಂದು ವಿನೋದ್ ಹೇಳುತ್ತಲೇ ಅನಾಮಿಕ, ಭಾವನಾ ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ. ಇಟ್ರೆ ಹೇಳಿ, ವಾರಗಿತ್ತಿಯರ ಮಿಡ್ ನೈಟ್ ಬಿರಿಯಾನಿ ಇಟ್ರೆ ಸಂಪಾದನೆ ಮಾಮೂಲಿಯಾಗಿರಲ್ಲ ಭಾವನಾ. ಸಿಂಗಲ್ ಪ್ಲೇಟ್ 120 ರೂಪಾಯಿ, ಡಬಲ್ ಪ್ಲೇಟ್ 150 ರೂಪಾಯಿ ಇಟ್ಟು ಮಾರಿದ್ರೆ ಬಹಳ ಚೆನ್ನಾಗಿ ಮಾರಾಟವಾಗುತ್ತೆ ಗೊತ್ತಾ? ಆ ಮಾತನ್ನು ಕೇಳಿ ಅನಾಮಿಕ, ಭಾವನಾ ಸಂತೋಷ ಪಡುತ್ತಾರೆ. ಆಗ ಬಾಗಿಲ ಸಪ್ಪಳವಾಗುತ್ತದೆ. ಎಲ್ರೂ ಗಾಬರಿಯಾಗುತ್ತಾರೆ. ಅಯೋಮಯದಿಂದ ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ. ಮತ್ತೆ ಸಪ್ಪಳ ಕೇಳಿಸುತ್ತದೆ. ಅಕ್ಕ, ಅತ್ತೆ ಮಾವ ಬಂದಾಗಿದೆ. ನಾನು ಕೂಡ ಅದೇ ಅಂದ್ಕೋತಾ ಇದ್ದೀನಿ ತಂಗಿ, ನೀವೆಲ್ಲ ತಿಂತಾರಿ, ನಾನು ಹೋಗಿ ಬಾಗಿಲು ತೆಗಿತೀನಿ, ಯಾರು ಗಾಬರಿ ಆಗ್ಬಿಡಿ ಎಂದು ಅನಾಮಿಕ ಬಂದು ಬಾಗಿಲು ತೆಗೆಯುತ್ತಾಳೆ. ಶಾರದಾ ಪ್ರಸಾದರು ಮನೆಯೊಳಗೆ ಬರುತ್ತಾರೆ. ಅವರಿಬ್ಬರು ಗಮ್ಮನೆ ಬಿರಿಯಾನಿ ವಾಸನೆ ಬರುತ್ತೆ. ಏನಮ್ಮ ಸೊಸೆ, ನಮ್ಮ ಮನೆಯಲ್ಲಿ ಇಷ್ಟು ರಾತ್ರಿ ಹೊತ್ತು ಬಿರಿಯಾನಿ ವಾಸನೆ ಯಾಕೆ ಬರ್ತಾ ಇದೆ ಎಂದು ಬಿರಿಯಾನಿ ತಿಂತಾ ಇರುವ ಮಕ್ಕಳನ್ನು, ಚಿಕ್ಕ ಸೊಸೆಯನ್ನು ನೋಡುತ್ತಾರೆ. ಬನ್ನಿ ಮಾವಯ್ಯ, ನಿಮಗಾಗಿ ಕೂಡ ಬಿರಿಯಾನಿ ಇದೆ, ತಿನ್ನುವರಂತೆ ಬನ್ನಿ ಎಂದು ಭಾವನಾ ಹೇಳುತ್ತಲೇ ಪ್ರಸಾದ್, ಶಾರದಾ ಸ್ವಲ್ಪವೂ ತಡ ಮಾಡದೆ ಹೋಗಿ ಕುತ್ಕೋತಾರೆ. ಭಾವನಾ ಬಿರಿಯಾನಿ ಹಾಕುತ್ತಾಳೆ. ಎಲ್ಲರೂ ಸಂತೋಷದಿಂದ ಮಿಡ್ ನೈಟ್ ಬಿರಿಯಾನಿ ತಿಂದು ಹಾಯಾಗಿ ಮಲಗುತ್ತಾರೆ. ಹಾಗೆ ಆಕಾಶದಲ್ಲಿ ಚಂದ್ರ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಮಾರನೇ ದಿನ ಹಿತ್ತಲಿನಲ್ಲಿ ತರಕಾರಿ ಗಿಡಗಳಿಗೆ ನೀರು ಹಾಕ್ತಾ ಇರುವ ಶಾರದಳ ಹತ್ರಕ್ಕೆ ವಾರಗಿತ್ತಿಯರು ಬರ್ತಾರೆ. ಏನೇ ಸೊಸೆ ಅಂದ್ರೆ ಇಬ್ರು ಸರಿ ಹೀಗ್ ಬಂದ್ರಿ? ಅಕ್ಕ, ನಾವು ಮಾತಾಡಿಕೊಂಡ ಮಿಡ್ ನೈಟ್ ಬಿರಿಯಾನಿ ಬಗ್ಗೆ ಅತ್ತೆಗೆ ಹೇಳು. ಅರ್ಧರಾತ್ರಿ ಬಿರಿಯಾನಿ ಚೆನ್ನಾಗಿದೆ ಅಂತ ನಾನು ಹೇಳಿದ್ನಲ್ವೇ ದೊಡ್ಡ ಸೊಸೆ. ಅದು ಅತ್ತೆ, ರಾತ್ರಿ ಬಿರಿಯಾನಿ ತಿಂತಾ ಇದ್ರೆ ಮೈದುನ ಏನೋ ಎಂದು ವಿನೋದ್ ಹೇಳಿದ ಐಡಿಯಾದ ಬಗ್ಗೆ ಶಾರದಂಗೆ ಹೇಳ್ತಾಳೆ ಅನಾಮಿಕಾ. ಶಾರದಾ ಅದನ್ನು ಕೇಳಿ ಸಂತೋಷ ಪಡ್ತಾಳೆ. ಏನೋ ಸೀರಿಯಸ್ ಬಗ್ಗೆ ಮಾತಾಡ್ಕೊಳ್ತಾ ಇರುವ ನಮ್ಮ ವಾರಗಿತ್ತಿಯರು ಅರ್ಧರಾತ್ರಿ ಬಿರಿಯಾನಿ ಮಾಡ್ತೀರಾ, ದುಡ್ಡು ಕೂಡ ಸಂಪಾದಿಸ್ತೀರಾ? ಹೌದು ಅತ್ತೆ, ಅದು ಕೂಡ ನೀವು ಸಮ್ಮತಿಸಿದ್ರೆ, ನಮಗೆ ಸಪೋರ್ಟ್ ಆಗಿದ್ರೇನೆ ನಡೆಯುತ್ತೆ. ಅಯ್ಯೋ ಸೊಸೆಯಂದ್ರೆ, ಮನೆಗೆ ಬಂದ ವಾರಗಿತ್ತಿರು ಕಲಿತು ಬೆರೆತು ಅಕ್ಕ ತಂಗಿಯರ್ ಹಾಗೆ ಇದ್ದೀರಾ. ಪ್ರತಿ ಅತ್ತಿನೂ ಇದೇ ಆಸೆ ಪಡ್ತಾಳೆ. ಮನೆಗೆ ಬರುವ ಸೊಸೆಂದ್ರು ತಮ್ಮ ಮಕ್ಕಳನ್ನು ಎಲ್ಲಿ ದೂರ ಮಾಡ್ತಾರೋ ಅಂತ ದುಃಖ ಪಡ್ತಾರೆ. ನಿಮ್ಮಿಬ್ಬರಿಂದ ನನಗೆ ಭಯ, ದುಃಖ ಏನೂ ಇಲ್ಲ. ಅನಾಮಿಕ, ಭಾವನಾ ಸಂತೋಷದಿಂದ ಮುಖ ನೋಡ್ಕೋತಾರೆ. ಬನ್ನಿ ಸೊಸೆಂದ್ರೆ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ಅರ್ಧರಾತ್ರಿ ಬಿರಿಯಾನಿ ಮಾರೋಣ ಎಂದು ಹೇಳುತ್ತಾ ಇರುವಾಗ ರಮೇಶ್, ವಿನೋದರು ಬರುತ್ತಾರೆ. ಅದ್ಕೆ ನಾನು ರಾತ್ರಿ ಏನೋ ತಮಾಷೆಗಂದೆ, ಆದ್ರೆ ನಾನು ಅಣ್ಣ ಸಂಪಾದಿಸ್ತಾ ಇದ್ದೀವಲ್ಲ, ನೀವು ಮನೆ ಕೆಲಸ, ಅಡ್ಗೆ ಕೆಲಸ ಮಾಡ್ಕೊಂಡು ಸೀರಿಯಲ್ಸ್ ಬಗ್ಗೆ ಮಾತಾಡ್ಕೋತಾ ಇರಿ. ಸಾಕು ಬಿಡ್ರೋ, ನಿಮ್ ಕೆಲ್ಸಕ್ಕೆ ನೀವು ಹೋಗಿ. ನನ್ ಸೊಸೆಂದ್ರೆ ಏನು ಅನ್ಬೇಡಿ, ಅವರಿಗೆ ಇಷ್ಟಪಟ್ಟ ಹಾಗೆ ಅರ್ಧ ರಾತ್ರಿ ಬಿರಿಯಾನಿ ಮಾಡಿ ಮಾರ್ತಾರೆ, ನಾನು ಅವರಿಗೆ ಸಪೋರ್ಟ್ ಮಾಡ್ತೀನಿ. ಅದಲ್ವಮ್ಮ, ನಾ ಹೇಳಿದ್ನಲ್ಲಪ್ಪ, ನೀವು ನಿಮ್ ಕೆಲ್ಸ ನೋಡ್ಕೊಳ್ಳಿ. ನನ್ನ ಸೊಸೆಂದ್ರು ಏನಂದ್ರು ಗೊತ್ತಾ? ಅತ್ತೆ, ದೀಪವಿರುವಾಗ ಮನೇನ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅದು ನನಗೆ ಹಿಡಿಸಿದೆ. ನಾಳೆ ಮಗನೋ ಮಗಳು ಹುಟ್ಟಿದ್ರೆ ಖರ್ಚು ಹೆಚ್ಚಾಗತ್ತೆ, ಉಳಿತಾಯ ಇರಬೇಕು ಅನ್ನೋ ಆಲೋಚನೆ ನನಗೆ ತುಂಬಾ ಹಿಡಿಸಿದ್ ಕಣೋ, ಅದಕ್ಕೆ ಎಂದು ಶಾರದಾ ಗಟ್ಟಿಯಾಗಿ ಹೇಳುತ್ತಲೇ ರಮೇಶ್, ವಿನೋದರು ಕೂಡ ಏನು ಮಾತನಾಡದೆ ಹೊರಟು ಹೋಗುತ್ತಾರೆ. ಅತ್ತೆ ಮಾವಂದಿರ ಸಪೋರ್ಟ್ ಜೊತೆಗೆ ಚಳಿಯಲ್ಲಿ ವಾರಗಿತ್ತಿಯರು ಮಿಡ್ ನೈಟ್ ಬಿರಿಯಾನಿ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ವಾರಗಿತ್ತಿಯರು ಒಳ್ಳೆ ಉಳಿತಾಯ ಸಂಪಾದಿಸಿ ಅತ್ತೆ ಮಾವಂದಿರ ಜೊತೆ ಸೇರಿ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ. ನಮ್ಮ ಅನಾಮಿಕಳ ಕಥೆಗಳು ನಿಮ್ಮ ಹೃದಯವನ್ನು ತಗುಲಿದರೆ ನಾವು ವಾರಗಿತ್ತಿಯರ ಕಷ್ಟಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುತ್ತಾ ಆಧಾರವಾಗಿ ನಿಲ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಲೈಕ್, ಶೇರ್ ಜೊತೆಗೆ ಕಮೆಂಟ್ ಕೂಡ ಮಾಡಿದ್ರೆ ಪ್ರತಿ ವಿಡಿಯೋದ ಹಿಂದೆ ನಾವು ಪಡುವ ಕಷ್ಟಗಳು, ತೋರಿಸುವ ಪ್ರೇಮವನ್ನು, ಇಟ್ಟ ನಂಬಿಕೆಯನ್ನು ಪ್ರೋತ್ಸಾಹಿಸಿದವರಾಗುತ್ತೀರಾ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ವಾರಗಿತ್ತಿಯರ ಕಥೆಗೆ ಹೊಸ ಉತ್ಸಾಹ ತರುತ್ತದೆ. ನೀವು ನಮ್ಮ ಜೊತೆ ಅನಾಮಿಕಳ ಕಥೆಗಳ ಪ್ರಪಂಚದಲ್ಲಿ ಪ್ರಯಾಣ ಮಾಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ.
ಬೆಡ್ ಮೇಲೆ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರುವ ವಿನೋದ್ ಹತ್ರಕ್ಕೆ ಭಾವನಾ ಬರ್ತಾಳೆ. ಏನ್ ಭಾವನಾ? ನನಗೆ 100 ರೂಪಾಯಿ ಬೇಕು ರೀ. ಅಮ್ಮೋ, 100 ರೂಪಾಯಿನ ಭಾವನಾ? ಅಷ್ಟು ದುಡ್ಡು ಏನಕ್ಕೆ? ನಾಳೆಯಿಂದ ಗಾಳಿಪಟಗಳ ಹಬ್ಬ ಶುರುವಾಗುತ್ತೆ. ಹೋಗಿ ಗಾಳಿಪಟ ಮಂಜ ತಗೊಂಡ್ಬರ್ತೀನಿ. ಭಾವನಾ, ನೀನು ಗಾಳಿಪಟ ಎಗರಿಸ್ತೀಯಾ? ಅದೇನ್ರಿ ಪ್ರತಿಯೊಂದಕ್ಕೂ ಹಾಗೆ ಆಶ್ಚರ್ಯ ಹೋಗ್ತಾ ಇದ್ದೀರಾ? ನಾನು ಗಾಳಿಪಟ ಕೊಂಡ್ಕೋಬಾರ್ದಾ, ಗಾಳಿಪಟ ಎಗರಿಸಬಾರ್ದಾ? ನೋಡು ಭಾವನಾ, ನೀನು ಮನೆಗೆ ಬಂದ ಹೊಸ ಸೊಸೆ, ಮೇಲಾಗಿ ಚಿಕ್ಕ ಸೊಸೆ. ಈಗ ಅಲ್ಲಂತ ಯಾರು ಹೇಳಿದ್ರಿ? ಹೊಸ ಸೊಸೆ ಚಿಕ್ಕ ಸೊಸೆ ಆದ್ರೂ ನಾನು ಪತಂಗದ ಹಬ್ಬ ಮಾಡೋದ್ ಬೇಡ್ವಾ? ಗಾಳಿಪಟನ ಹುಷಾರಾಗಿ. ಭಾವನಾ, ನೀನ್ ಏನ್ ಮಾಡ್ಬೇಕಂದ್ರೆ ಅಮ್ಮನ್ ಕೇಳು. ಬಂದ ಸ್ಯಾಲ್ರಿ ಎಲ್ಲ ಅಮ್ಮಂಗೆ ಕೊಟ್ಟಿದ್ದೀನಿ. ಈಗ ನನ್ನ ಹತ್ರ 100 ರೂಪಾಯಿ ಅಲ್ಲ, ಕನಿಷ್ಠ 10 ರೂಪಾಯಿ ಕಾಯಿನ್ ಕೂಡ ಇಲ್ಲ. ಇಷ್ಟು ಮೊದ್ದು ಹಾಗಿದ್ರೆ ಹೇಗಿರಿ? ಹೊಸದಾಗಿ ಮದುವೆ ಆಗಿದೆ, ಮೊದಲ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಹೆಂಡತಿಗೆ ಕೆಲವು ಇಷ್ಟವಿರುತ್ತೆ, ಅದನ್ನ ತೀರಿಸ್ಬೇಕು ಅಂದ್ರೆ ದುಡ್ಡು ಬೇಕು. ಸ್ವಲ್ಪ ದುಡ್ಡಾದ್ರೂ ನಿಮ್ಮ ಹತ್ರ ಇಟ್ಕೋಬೇಕು ಅಂತ ಆಲೋಚನೆ ನಿಮಗ್ ಬರಲ್ವಾ? ಇದುವರೆಗಂತೂ ಬಂದಿಲ್ಲ ಭಾವನಾ. ಈಗ ನೀನ್ ಹೇಳ್ದಿಲ್ಲ, ಇನ್ ಮೇಲಿಂದ ಸ್ವಲ್ಪ ದುಡ್ಡು ತೆಗೆದು ಎತ್ತಿಡ್ತೀನಿ. ಮತ್ತೆ ಅತ್ತೆ ಕೇಳಿದ್ರೆ ನಿನಗಾಗಿ ಎತ್ತಿಟ್ಟಿದ್ದೀನಿ ಅಂತ ಹೇಳ್ತೀನಿ. ಆ ಮಾತಿಗೆ ಭಾವನಾ ಕೋಪದಿಂದ ನೋಡುತ್ತಾಳೆ. ಯಾಕೆ ಅಷ್ಟೊಂದು ಕೋಪ? ನಾನು ದುಡ್ಡನ್ನು ತೆಗೆಯೋದು ನಿಂಗೋಸ್ಕರ ಅಲ್ವಾ? ಈಗ 10 ರೂಪಾಯಿ ಕೊಡ್ತೀರಾ ಇಲ್ವಾ? ನಿಜ ಭಾವನಾ, ನನ್ನ ಹತ್ರ ರೂಪಾಯಿ ಕೂಡ ಇಲ್ಲ. ಬಂದ ಸಂಬಳ ಎಲ್ಲ ಅಮ್ಮಂಗೆ ಕೊಟ್ಟಿದ್ದೀನಿ. ಈಗ್ಲೇ ಎಲ್ಲ ಭಾವನಾ, ನಾನು ಜಾಬ್ ಮಾಡ್ತಾ ಇರೋಗಿಂದ ಸ್ಯಾಲ್ರಿ ಎಲ್ಲ ತಗೊಂಡ್ಬಂದು ಅಮ್ಮಂಗೆ ಕೊಡ್ತಾ ಇದ್ದೀನಿ. ತಾವು ಅಮ್ಮನ ಮಗ ಅಂತ ಗೊತ್ತಾಗ್ತಿದೆ. ಈಗ ನಾನು ಗಾಳಿಪಟ ಹಬ್ಬ ಹೇಗೆ ನಡೆಸಬೇಕು? ಅದಕ್ಕೆ ಹತ್ರ ಕೇಳು ಭಾವನಾ. ಕಿರಾಣದ ಹತ್ರ, ತರಕಾರಿಯವನ ಹತ್ರ ಕಮಿಷನ್ ದುಡ್ಡನ್ನ ಎತ್ಕೊಂಡಿದ್ದು ಅದಕ್ಕೆ ಎತ್ತಿಟ್ಟಿರ್ತಾಳೆ. ಹೋಗಿ ಕೇಳು. ನೆಕ್ಸ್ಟ್ ಮಂತ್ ಸ್ಯಾಲ್ರಿ ತಗೊಂಡ್ಬಂದು ನಂಗೆ ಕೊಡ್ಬೇಕು, ಇಲ್ಲ ಅಂದ್ರೆ ಮಾಮೂಲಾಗಿರಲ್ಲ ಎಂದು ಭಾವನಾ ಆ ರೂಮಿನಿಂದ ಹೊರಟು ಬೆಡ್ ಮೇಲೆ ದಿಗಿಲಿನಿಂದ ಕೂತ್ಕೊಂಡ ಆ ಮನೆಯ ಹೊಸ ಸೊಸೆ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಏನಾಯ್ತಕ್ಕ, ಯಾಕೆ ಡಲ್ ಆಗಿದ್ಯಾ? ಏನ್ ಹೇಳಿ ತಂಗಿ, ನನ್ ದುಃಖ. ನಾಳೆ ಗಾಳಿಪಟದ ಹಬ್ಬ. ನಂಗೆ ಗಾಳಿಪಟ ಎಗರಿಸೋದಂದ್ರೆ ತುಂಬಾ ಇಷ್ಟ, ಆದ್ರೆ ಕೊಂಡ್ಕೊಳ್ಳೋಕೆ ದುಡ್ಡಿಲ್ಲ. ದುಡ್ಡಿಲ್ವಾ? ತರಕಾರಿ ಹತ್ರ, ಸಾಮಾನ್ ಹತ್ರ ಕಮಿಷನ್ ಹೊಡೆದು ಆ ದುಡ್ಡನ್ನ ಎತ್ತಿಟ್ಕೋತಾ ಇದೀಯ ಅಂತ ವಿನೋದ್ ಹೇಳಿದ್ರು. ನಿಮ್ಮ ಮದ್ವೆಗೂ ಮೊದ್ಲು ಹಾಗೆ ಮಾಡ್ದೆ ತಂಗಿ. ಮೈದ್ನನ್ ಮದ್ವೆ ಅಂತ ಹೊಸ ಸೀರೆ ತಗೊಂಡೆ ಅಷ್ಟೇ, ಅತ್ತೆ ಕಣ್ಣು ಬಿತ್ತು. ನಾನು ಹೊಡಿತಾ ಇರುವ ಕಮಿಷನ್ ವಿಷಯ ಹೊರಗ್ ಬಿತ್ತು. ಅತ್ತೆ ಜಾಗೃತಿ ಮಾಡಲಿಕ್ಕೆ ಶುರು ಮಾಡಿದ್ಲು. ಅಂದ್ರೆ ಈಗ ನಿನ್ ಹತ್ರ ದುಡ್ಡಿಲ್ವಾ ಅಕ್ಕ? ಇಲ್ಲ ತಂಗಿ. ಸ್ಯಾಲ್ರಿ ತಗೊಂಡ್ಬಂದು ಭಾವ ನಿನ್ ಕೈ ಕೊಡಲ್ವಾ ಅಕ್ಕ? ಹ್ಞೂ, ನಮಗಂತ ಅದೃಷ್ಟ ಇಲ್ಲ ತಂಗಿ. ಅಂದ್ರೆ ನಾವು ಪತಂಗದ ಹಬ್ಬನ ಹೇಗೆ ಮಾಡೋಣ ಅಕ್ಕ? ಯಾವ್ದೋ ಒಂದು ಮಾಡಿ ನಡೆಸ್ಬೇಕು. ಮತ್ತೆ ಏನು ಒಂದು ಅಂದ್ರೆ ಏನ್ ಮಾಡೋಣ? ಕಿಚನ್ ಒಳಗೆ ಹೋಗಿ ಸಾಸಿವೆ ಡಬ್ಬ ನೋಡೋಣ, ಚಿಲ್ಲರೆ ದುಡ್ಡು ಏನಾದ್ರೂ ಸಿಗ್ಬೋದು. ಸರಿ ಅಕ್ಕ ಎಂದು ಇಬ್ಬರು ಮಾತನಾಡಿಕೊಂಡು ಕಿಚನ್ ಒಳಗೆ ಬರ್ತಾರೆ. ಎಲ್ಲ ಡಬ್ಬಗಳನ್ನು ಹುಡುಕಿ ಕೆಳಗಿಡುತ್ತಾರೆ. 10 ರೂಪಾಯಿ ಅಲ್ಲ, 1 ರೂಪಾಯಿ ಕೂಡ ಅವರಿಗೆ ಸಿಕ್ಕಿಲ್ಲ. ಇಬ್ಬರ ಮುಖವು ಬಾಡಿ ಹೋಗುತ್ತೆ. ಅಕ್ಕ, ಈಗ ಏನ್ ಮಾಡೋಣ ಅಂತ ಆಲೋಚಿಸ್ತಾ ಇದೀನಿ ತಂಗಿ. ನಂಗೆ ಬುದ್ಧಿ ಬಂದಾಗಿನಿಂದ ನನ್ನ ತವ್ರ ಮನೆಯಲ್ಲಿ ಗಾಳಿಪಟ ಹಬ್ಬ ಆಡಿಸ್ಕೊಂಡೇ ಬರ್ತಾ ಇದ್ದೀನಿ. ಈಗ ಮದುವೆ ಆಯ್ತು, ಇಷ್ಟವಾದ ಗಾಳಿಪಟದ ಹಬ್ಬ ಆಡೋಣ ಅನ್ಕೊಂಡೆ. ನಮ್ ಜೀವನ ಇಷ್ಟೇನಾ ಅಕ್ಕ? ಅತ್ತೆಯವರ ಮನೆಗ್ ಬಂದ ಮೇಲೆ ಎಲ್ಲವನ್ನೂ ಬಿಡ್ಬೇಕಾ? ದುಃಖ ಪಡ್ಬೇಡ ತಂಗಿ, ಪತಂಗದ ಹಬ್ಬನ ಹೇಗೆ ಆಡ್ಬೇಕೋ ಆಲೋಚಿಸೋಣ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಆ ಊರಿಗೆ ಬಂದ ಮತ್ತೊಬ್ಬ ಹೊಸ ಸೊಸೆ ಮಮತಾ ಗಾಳಿಪಟವನ್ನು, ದಾರವನ್ನು ತೆಗೆದುಕೊಂಡು ಅಲ್ಲಿಗೆ ಬರ್ತಾಳೆ. ಅನಾಮಿಕಾ, ಭಾವನಾ, ಹೊರಗ್ ಬನ್ನಿ. ಮನೇಲಿ ಏನ್ ಮಾಡ್ತಾ ಇದ್ದೀರಾ? ಹಾಯಾಗಿ ಹೋಗಿ ಪತಂಗದ ಹಬ್ಬ ಮಾಡೋಣ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ. ಕೇಳಿಸ್ಕೊಂಡ್ಯಾ ಅಕ್ಕ? ಮಮತಾ ನಮ್ಮ ಮನೆ ಮುಂದೆ ನಿಂತ್ಕೊಂಡು ಹೇಗೆ ಅರಚ್ತಾ ಇದ್ದಾಳೆ. ಕೇಳಿಸ್ತು ತಂಗಿ, ಬಾ ಆ ಮಮತನ ವಿಷಯ ನೋಡೋಣ ಎಂದು ಅನಾಮಿಕಾ, ಭಾವನಾ ಹೊರಗೆ ಬರುತ್ತಾರೆ. ಇಬ್ಬರನ್ನು ನೋಡಿ ಮಮತಾ ಸ್ವಲ್ಪ ಹೊತ್ತು ವ್ಯಂಗ್ಯ ಮಾಡಿ ನಗುತ್ತಾ ಹೊರಟು ಹೋಗುತ್ತಾಳೆ. ಅಕ್ಕ, ಏನೋ ಒಂದು ಮಾಡಿ 2-3 ಪತಂಗ ಕೊಡ್ಸು, ನಾವು ಕೂಡ ಗಾಳಿಪಟನ ಹಾರಿಸೋಣ. ಆ ಮಮತಾ ಗಾಳಿಪಟನ ಕಟ್ ಮಾಡೋಣ. ತಂಗಿ, ನಮಗೀಗ ಗಾಳಿಪಟಕ್ಕೆ ಬೇಕಾಗುವಷ್ಟು ದುಡ್ಡು ಬೇಕು ಅಂದ್ರೆ ಮನೆಯಲ್ಲಿರುವ ಅರ್ಧ ಮೂಟೆ ರಂಗೋಲಿ ಪುಡಿ ಇದೆ ತಂಗಿ, ಅದನ್ನ ಮಾರೋಣ. ರಂಗೋಲಿ ಪುಡಿ ಯಾರು ಕೊಂಡ್ಕೋತಾರಕ್ಕ? ಅಯ್ಯೋ ತಂಗಿ, ಈಗ ರಂಗೋಲಿಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಸಂಕ್ರಾಂತಿ ಹಬ್ಬ ಅಂದ್ರೇನೆ ರಂಗೋಲಿ ಹಬ್ಬ ಅಕ್ಕ. ಮತ್ತೆ ರಂಗೋಲಿ ಹಾಕ್ಬೇಕು ಅಂದ್ರೆ ಈ ರಂಗೋಲಿ ಬೇಕಲ್ಲ ತಂಗಿ. ಅತ್ತೆಗೆ ತಿಳಿದ್ರೆ ಏನೋ ಒಂದು ಹೇಳೋಣ ಬಿಡು ತಂಗಿ. ಸರಿ ಅಕ್ಕ, ಮರೋಣ ಬಾ ಅಕ್ಕ ಎಂದು ಇಬ್ಬರು ಮಾತನಾಡಿಕೊಂಡು ಮನೆಯೊಳಗೆ ಹೋಗುತ್ತಾರೆ. ಅರ್ಧ ಇರುವ ರಂಗೋಲಿ ಪುಡಿಯ ಚೀಲವನ್ನು ಅನಾಮಿಕಾ ನೆತ್ತಿ ಮೇಲೆ ಇಟ್ಕೋತಾಳೆ. ಇಬ್ಬರು ಮನೆಗೆ ಬೀಗವನ್ನು ಹಾಕಿ ಊರೆಲ್ಲ ತಿರುಗುತ್ತಾ ರಂಗೋಲಿ ಮಾಡ್ತಾ ಇರ್ತಾರೆ. ನಾಳೆ ಸಂಕ್ರಾಂತಿ ಹಬ್ಬ, ಮೇಲಾಗಿ ರಂಗೋಲಿಯ ಪೈಪೋಟಿ ನಡೀತಾ ಇರ್ತದೆ. ಕಡಿಮೆ ರೇಟಿಗೆ ರಂಗೋಲಿ ಸಿಗುತ್ತೆ ಅಂತ ಊರಿನ ಹೆಂಗಸರು ವಾರಗಿತ್ತಿಯರ ಹತ್ರ ರಂಗೋಲಿ ಕೊಂಡ್ಕೋತಾರೆ. ಅರ್ಧ ಗಂಟೆಯಲ್ಲಿ ರಂಗೋಲಿ ಎಲ್ಲ ಖಾಲಿಯಾಗತ್ತೆ. ವಾರಗಿತ್ತಿಯರು ಬಂದ ದುಡ್ಡನ್ನು ನೋಡಿ ಸಂತೋಷ ಪಡುತ್ತಾ ಗಾಳಿಪಟದ ಅಂಗಡಿ ಹತ್ರ ಹೋಗ್ತಾರೆ. ಮಮತಳ ಜೊತೆ ಸೇರಿ ಗಾಳಿಪಟ ಹಾರಿಸ್ತಾ ಇರ್ತಾರೆ.
ಮಮತಳ ಪತಂಗವನ್ನು ವಾರಗಿತ್ತಿಯರು ಕಟ್ ಮಾಡ್ತಾ ಮಾಡಿದ ವ್ಯಂಗ್ಯಕ್ಕೆ ಸರಿಯಾಗಿ ಪ್ರತಿಕಾರ ತೀರ್ಸ್ಕೊತಾರೆ. ವಾರಗಿತ್ತಿಯರು ಆನಂದ ಪಡ್ತಾರೆ. ಮಮತ ಕೋಪದಿಂದ ರಂಗೋಲಿ ಮಾರಿ ಪತಂಗ ಕೊಂಡ್ಕೊಂಡ ವಿಷಯ ನಾನು ಮತ್ತೆಗೆ ಹೇಳ್ತೀನಿ ಎಂದು ಅಂದುಕೊಂಡು ಓಟ ಶುರು ಮಾಡುತ್ತಾಳೆ ಮಮತಾ. ಆ ಮಾತನ್ನು ಕೇಳಿ ಅನಾಮಿಕಾ ಭಾವನ ಮಮತಳ ಹಿಂದೆ ಬೀಳ್ತಾರೆ. ಮಮತಾ ಮುಂದಕ್ಕೆ ಓಡ್ತಾ ಇರ್ತಾಳೆ. ಅವಳ ಹಿಂದೆ ವಾರಗಿತ್ತಿಯರು ಓಡ್ತಾ ಇರ್ತಾರೆ. ಇನ್ನು ಅತ್ತೆ ಶಾರದಾ ಮನೆಗೆ ಬರ್ತಾಳೆ. ಮನೆಯನ್ನು ನೋಡಿದ್ರೆ ಬೀಗ ಹಾಕಿರುತ್ತೆ. ಈ ಮನೆಗೆ ಬೀಗ ಹಾಕಿ ವಾರಗಿತ್ತಿಯರು ಎಲ್ಗೂ ಹೋದಾಗೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಮಮತಾ ಓಡ್ಕೊಂಡು ಬಂದು ಅನಾಮಿಕಾ ಭಾವನ ಇಬ್ಬರು ಸೇರಿ ರಂಗೋಲಿ ಮಾರಿದ ವಿಷಯವನ್ನು ಹೇಳುತ್ತಾ ಇರುವಾಗ ಅಲ್ಲಿಗೆ ಅನಾಮಿಕಾ ಭಾವನ ಬರ್ತಾರೆ. ಸರಿ ಮಮತಾ, ನಾನ್ ನೋಡ್ಕೋತೀನಿ, ನೀನ್ ಹೋಗು ಎಂದು ಹೇಳುತ್ತಲೇ ಮಮತಾ ಹೊರಟು ಹೋಗುತ್ತಾಳೆ. ಅನಾಮಿಕಾ ಬೀಗ ತೆಗೆಯುತ್ತಾಳೆ. ಅತ್ತೆ ಸೊಸೆಯರು ಮನೆಯೊಳಗೆ ಹೋಗುತ್ತಾರೆ. ಅನಾಮಿಕಾ ಭಾವನ ಭಯದಿಂದ ಅತ್ತೆ ಶಾರದಳನ್ನ ನೋಡ್ತಾ ಇರ್ತಾರೆ. ಭಯ ಪಡಬೇಡಿ ಸೊಸೆ ಅಂದ್ರೆ, ರಂಗೋಲಿ ಮಾರಿ ಬಂದ ದುಡ್ಡಿನಿಂದ ಗಾಳಿಪಟ ಎಗರಿಸಿ ಸಂತೋಷ ಪಟ್ರಲ್ಲ, ತುಂಬಾ ಸಂತೋಷ ಆಯ್ತತ್ತೆ. ಇನ್ನು ಮೇಲಿಂದ ನಿಮಗ್ ಕೂಡ ಪ್ರತಿ ತಿಂಗಳು ಖರ್ಚಿಗೆ ದುಡ್ಡು ಕೊಡ್ತೀನಿ. ಈ ಚಿಕ್ಕ ಚಿಕ್ಕ ಸಂತೋಷನ ಕೂಡ ದೂರ ಮಾಡುವಷ್ಟು ದುಡ್ಡಿನ ಮನುಷ್ಯ ಅಲ್ಲಮ್ಮ, ಉಳಿತಾಯ ಮಾಡ್ತೀನಿ ಅಷ್ಟೇ. ಅಯ್ಯೋ ಅತ್ತೆ, ನಿಮ್ ಬಗ್ಗೆ ನಮ್ಗೆ ಗೊತ್ತಿಲ್ವಾ ಹೇಳಿ. ಸೊಸೆ ಅಂದ್ರೆ ನಾಳೆ ಭೋಗಿ, ನಾಡಿದ್ದು ಸಂಕ್ರಾಂತಿ, ಇನ್ನು 3ನೇ ದಿನ ಕನುಮ. ಈ 3 ದಿನಗಳು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಸಂಭ್ರಮ ಇರ್ಬೇಕು. ಹಾಗೆ ಅತ್ತೆ, ಭಾವನ ಸೊಸೆಯಾಗಿ ಬಂದ ಮೇಲೆ ನಡೀತಾ ಇರುವ ಇದು ಮೊದಲನೇ ಹಬ್ಬ. ಅವಳಿಗೆ ಯಾವತ್ತಿಗೂ ನೆನಪಿರ್ಬೇಕು. ಅತ್ತೆ, ಸಂಕ್ರಾಂತಿ ಹಬ್ಬ ಅಂದ್ರೆ ರಂಗೋಲಿ ಅಲ್ವಾ? ಓ, ನನ್ನ ಸಂಕ್ರಾಂತಿಯ ಹೊಸ ಸೊಸೆ, ರಂಗೋಲಿ ಬಗ್ಗೆ ನೀನೇನು ಆಲೋಚಿಸ್ಬೇಡ, ನಾನ್ ತಗೊಂಡ್ಬರ್ತೀನಿ. ಮಿಕ್ಕ ಕೆಲಸದ ಬಗ್ಗೆ ಆಲೋಚಿಸಿ ಎಂದು ಶಾರದಾ ಹೊರಟು ಹೋಗುತ್ತಾಳೆ. ಆ ದಿನ ಹಾಗೆ ಕಳೆಯುತ್ತದೆ. ಮಾರನೇ ದಿನ ಬೆಳಗ್ಗಿನ ಜಾವದಿಂದಲೇ ಸಂಕ್ರಾಂತಿ ಸಂಭ್ರಮ ಶುರುವಾಗುತ್ತದೆ. ಆ ದಿನ ಭೋಗಿ ಹಬ್ಬ. ಸೊಸೆಯಂದ್ರು ಹೊರಗೆ ಬರ್ತಾರೆ. ಮನೆ ಮುಂದೆ ಆಗಲೇ ಸಗಣಿ ಮುದ್ದೆಗಳು, ನೀರಿನ ಕೊಡ, ಗುಬ್ಬೆಮ್ಮ, ರಂಗೋಲಿ ಎಲ್ಲ ಸಿದ್ಧವಾಗಿರುತ್ತದೆ. ಇಬ್ಬರು ಸೊಸೆಯಂದ್ರು ಕಲರ್ಫುಲ್ ರಂಗೋಲಿ ಹಾಕುತ್ತಾರೆ, ಗುಬ್ಬೆಮ್ಮನ ಇಡುತ್ತಾರೆ. ಆ ನಂತರ ಭೋಗಿ ಬೆಂಕಿಯನ್ನು ಹಾಕುತ್ತಾರೆ. ಹಾಗೆ ಭೋಗಿಯ ದಿನ ಸಂಭ್ರಮದಿಂದ ಕಳೆದು ಹೋಗುತ್ತದೆ. ಮಾರನೇ ದಿನ ಸಂಕ್ರಾಂತಿ. ಗಂಗೆತ್ತುಗಳ ಶಬ್ದಗಳು, ಮಕ್ಕಳ ಅರಚಾಟ, ಮದ್ದಳೆಯ ಸದ್ದಿನಿಂದ ಊರೆಲ್ಲ ಸಂಭ್ರಮದಿಂದಿರುತ್ತದೆ. ಹೊಸ ಸೊಸೆ ಭಾವನಳ ಹತ್ರ, ಭಾವನಾ ಹೇಳಿಯತ್ತೆ, ಈ ದಿನ ಪೊಂಗಲ್ಲು ನೀನೇ ಮಾಡ್ಬೇಕು. ನಮ್ಮ ಮನೆಯಲ್ಲಿ ಹೊಸ ಸೊಸೆ ಮಾಡುವ ಪೊಂಗಲಿಂದಲೇ ಹಬ್ಬ ಶುರುವಾಗುತ್ತೆ ಎಂದು ಶಾರದಾ ಹೇಳುತ್ತಲೇ ಭಾವನಾ ಗಾಬರಿಯಾಗಿ ಬಿಡ್ತಾಳೆ. ಅತ್ತೆ, ಹಬ್ಬದ ದಿನ ನಾನು ಪೊಂಗಲ್ ಮಾಡೋದು ಬೇಡ ಅತ್ತೆ, ಅಕ್ಕನ್ ಮಾಡು ಅಂತ ಹೇಳಿ. ಭಾವನಾ, ಈ ದಿನ ನೀನು ಎಷ್ಟು ಬೇಡ್ಕೊಂಡ್ರು ಅತ್ತೆ ಕೇಳಿಸ್ಕೊಳ್ಳಲ್ಲ. ನೀನೇ ಖಚಿತವಾಗಿ ಪೊಂಗಲ್ ಮಾಡ್ಬೇಕು, ನಮ್ಮೆಲ್ಲರಿಗೂ ಹಾಕ್ಬೇಕು. ಹೌದಮ್ಮ, ಹೊಸ ಸೊಸೆ ಅನಾಮಿಕಾ ಕೂಡ ಬಂದ ಹೊಸದರಲ್ಲಿ ಸಂಕ್ರಾಂತಿ ಹಬ್ಬದ ದಿನವೇ ಪೊಂಗಲ್ ಮಾಡಿದ್ಲು. ಈ ಸಂಕ್ರಾಂತಿ ಹಬ್ಬಕ್ಕೆ ನೀನು ಖಚಿತವಾಗಿ ಮಾಡ್ಬೇಕಮ್ಮ. ಮಾಡ್ತೀನಿ ಮಾವಯ್ಯ ಎಂದು ಭಾವನಾ ಪೊಂಗಲ್ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಅಕ್ಕಿ, ಹಾಲು, ಬೆಲ್ಲ ಎಲ್ಲವನ್ನು ತೊಳೆದು ಹಾಕುತ್ತಾಳೆ. ಪೊಂಗಲ್ ಹಾಗೆ ಕುದಿದು ಹೋಗುತ್ತಾ ಇದ್ದರೆ ಭಾವನಾಳ ಮನಸ್ಸು ಕೂಡ ಉಕ್ಕಿ ಹೋಗುತ್ತದೆ. ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಹಾಯಾಗಿ ಮಾತಾಡ್ತಾ ಇರುವಾಗ ಭಾವನಾ ಕಿಚನ್ ಒಳಗಿಂದ ಬರ್ತಾಳೆ. ಅತ್ತೆ, ಪೊಂಗಲ್ ಆಗೋಯ್ತು, ಮೊದಲ ತುತ್ತನ್ನು ತೆಗೆದು ದೇವ್ರಿಗೆ ಕೊಡಮ್ಮ. ಹಾಗೆ ಅತ್ತೆ ಎಂದು ಭಾವನಾ ದೇವರಿಗೆ ಇಡುತ್ತಾಳೆ. ಆ ನಂತರ ಎಲ್ಲರಿಗೂ ತಾನು ಮಾಡಿದ ಪೊಂಗಲನ್ನು ತಂದು ಕೊಡುತ್ತಾಳೆ. ಎಲ್ಲರೂ ತಿನ್ನುತ್ತಾರೆ. ಎಲ್ಲರ ಮುಖದಲ್ಲೂ ಕಿರುನಗೆ. ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ ಹೊಸ ಸೊಸೆ. ಹೌದು ತಾಯಿ, ಬಹಳ ಬ್ರಹ್ಮಾಂಡವಾಗಿ ಮಾಡಿದ್ಯಾ. ಭಾವನವ್ರೆ, ನೀವು ಹೇಳಿಲ್ಲ. ಸೂಪರ್ ಭಾವನಾ, ನಿಮ್ಮ ಅಕ್ಕಕ್ಕಿಂತ ನೀನೇ ಚೆನ್ನಾಗಿ ಮಾಡಿದ್ಯಾ. ನಿಮ್ಮೆಲ್ಲರಿಗೂ ಹಿಡಿಸಿತ್ತು, ನಂಗೆ ತುಂಬಾ ಸಂತೋಷವಾಗಿದೆ. ಇನ್ನು ಎಲ್ರೂ ಹೋಗಿ ಹಾಯಾಗಿ ಗಾಳಿಪಟನ ಎಗರಿಸೋಣ, ಬನ್ನಿ ಬನ್ನಿ ಎಂದು ಶಾರದಳ ಕುಟುಂಬವೆಲ್ಲವೂ ಮನೆ ಹೊರಗೆ ನಿಂತುಕೊಂಡು ಗಾಳಿಪಟ ಹಾರಿಸ್ತಾ ಇರ್ತಾರೆ. ಹಾಗೆ ಹೊಸ ಸೊಸೆ ಸಂಕ್ರಾಂತಿ ಹಬ್ಬ ಸಂಭ್ರಮದಿಂದ ನಡೆಯುತ್ತದೆ. ನಿಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.